ನಮಗೆ ಬೆಳಿಗ್ಗೆ ಆದರೆ ಚಹಾ ಜೊತೆ ಅಥವಾ ಸಂಜೆ ಹಸಿವಾದರೆ ನೆನಪಾಗೋದೇ ಈ ಬಿಸ್ಕೆಟ್ಗಳು. ನಮಸ್ಕಾರ, ಸುದ್ದಿ ಜಗತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಜೊತೆ ಅಥವಾ ಸಂಜೆ ಹಸಿವಾದಾಗ ನಮಗೆ ಮೊದಲು ನೆನಪಾಗೋದೇ ಈ ಬಿಸ್ಕೆಟ್ಗಳು ಮತ್ತು ಕ್ರೀಮ್ ಬಿಸ್ಕೆಟ್ಗಳು. ಮಕ್ಕಳಿಗಂತೂ ಈ ಕ್ರೀಮ್ ಬಿಸ್ಕೆಟ್ಗಳಂದರೆ ಪಂಚಪ್ರಾಣ. ಆ ಬಿಳಿ ಕ್ರೀಮ್ ಅಂದರೆ ಕೆಲವರಿಗಂತೂ ತುಂಬ ಇಷ್ಟ. ಬಿಸ್ಕೆಟ್ ಬಿಟ್ಟು ಕೇವಲ ಕ್ರೀಮ್ ಮಾತ್ರ ತಿನ್ನೋ ಮಕ್ಕಳಿದ್ದಾರೆ. ಆದರೆ ಪೋಷಕರೇ ಸ್ವಲ್ಪ ನಿಲ್ಲಿ, ನೀವು ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಕೊಡ್ತಾ ಇರೋ ಆ ಕ್ರೀಮ್ ನಿಜಕ್ಕೂ ಹಾಲಿನ ಕೆನೆಯಿಂದ ಮಾಡಿದೆಯಾ? ಅದರಲ್ಲಿ ನಿಜವಾಗ್ಲೂ ಹಾಲಿನ ಅಂಶ ಇದೆಯಾ? ಜಾಹೀರಾತುಗಳಲ್ಲಿ ತೋರಿಸುವ ಹಾಗೆ ಇದು ಆರೋಗ್ಯಕ್ಕೆ ಶಕ್ತಿ ನೀಡುತ್ತಾ? ಇಂದು ನಾವು ಈ ಕ್ರೀಮ್ ಬಿಸ್ಕೆಟ್ನ ಬಣ್ಣವನ್ನು ಬಯಲು ಮಾಡಿದ್ದೇವೆ. ಇದರ ಹಿಂದಿರೋ ಕರಾಳ ಸತ್ಯ ಏನು ಅಂತ ಈ ವರದಿಯಲ್ಲಿ ನೋಡಿ. ಸಾಮಾನ್ಯವಾಗಿ ನಾವು ಏನಂತ ಅಂದ್ಕೊಂಡಿರ್ತೀವಿ ಅಂದರೆ ಬಿಸ್ಕೆಟ್ ಮೇಲೆ ಮಿಲ್ಕ್ ಕ್ರೀಮ್ ಅಥವಾ ವೆನಿಲ್ಲಾ ಕ್ರೀಮ್ ಅಂತ ಇರುತ್ತೆ. ಅದನ್ನ ನೋಡಿ ನಾವು ಇದನ್ನು ನಿಜವಾದ ಹಾಲಿನಿಂದ ಮಾಡಿದ್ದು ಅಂತ ನಂಬ್ತೀವಿ. ಆದರೆ ಈ ಭ್ರಮೆಯಿಂದ ಮೊದಲು ಹೊರಗಡೆ ಬನ್ನಿ. ಬಿಸ್ಕೆಟ್ ಮಧ್ಯೆ ಇರೋ ಆ ಬಿಳಿ ಪದರ ಹಾಲಿನ ಕೆನೆಯೂ ಅಲ್ಲ, ಬೆಣ್ಣೆಯೂ ಅಲ್ಲ. ಅದನ್ನು ತಯಾರಿಸೋದು ಅಗ್ಗದ ಸಸ್ಯಜನ್ಯ ಎಣ್ಣೆಯಿಂದ, ಅಂದರೆ ಪಾಮ್ ಆಯಿಲಿಂದ. ನೀವು ಪ್ಯಾಕೆಟ್ ಹಿಂದಿರೋ ಸಣ್ಣ ಅಕ್ಷರಗಳನ್ನು ಗಮನಿಸಿ. ಇದರಲ್ಲಿ ಎಡಿಬಲ್ ವೆಜಿಟೇಬಲ್ ಫ್ಯಾಟ್ ಅಂತ ಬರೆದಿರ್ತಾರೆ. ಅಂದರೆ ಎಣ್ಣೆಯನ್ನು ಗಟ್ಟಿ ಮಾಡಿ ಅದಕ್ಕೆ ವಿಪರೀತ ಸಕ್ಕರೆ ಪುಡಿ ಸೇರಿಸಿ ಆ ನಕಲಿ ಕ್ರೀಮನ್ನು ಸಿದ್ಧಪಡಿಸಲಾಗಿರುತ್ತದೆ. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಈ ಕಂಪನಿಗಳು ನಿಜವಾದ ಹಾಲಿನ ಕ್ರೀಮನ್ನು ಯಾಕೆ ಬಳಸಲ್ಲ? ಇದಕ್ಕೆ ಮುಖ್ಯ ಕಾರಣ ಬಾಳಿಕೆ ಅಥವಾ ಶೆಲ್ಫ್ ಲೈಫ್. ನಿಜವಾದ ಹಾಲು ಅಥವಾ ಬೆಣ್ಣೆ ಬಳಸಿದರೆ ಬಿಸ್ಕೆಟ್ ಕೇವಲ 2 ದಿನಗಳಲ್ಲಿ ಕೆಟ್ಟು ಹೋಗುತ್ತೆ ಮತ್ತು ಕೆಟ್ಟ ವಾಸನೆ ಬರಲು ಶುರುವಾಗುತ್ತೆ. ಆದರೆ ಕಂಪ್ನಿಗಳಿಗೆ ತಮ್ಮ ಬಿಸ್ಕೆಟ್ ಪ್ಯಾಕ್ಗಳು ಸುಮಾರು 6 ತಿಂಗಳವರೆಗೆ ಕೆಡಬಾರದು. ಹಾಗಾಗಿ ಅವರು ಹಾಲಿನ ಬದಲು ಕೆಮಿಕಲ್ ಮಿಶ್ರಿತ ಎಣ್ಣೆಯನ್ನು ಬಳಸ್ತಾರೆ. ಇದಕ್ಕೆ ಹೈಡ್ರೋಜನೇಟೆಡ್ ಫ್ಯಾಟ್ ಅಂತಲೂ ಕೂಡ ಕರೀತಾರೆ. ಇದು ಎಷ್ಟು ದಿನವಾದರೆ ಕೆಡಲ್ಲ, ಆದರೆ ನಮ್ಮ ದೇಹವನ್ನು ಕೆಡಿಸುತ್ತೆ. ಈಗ ಈ ಬಿಸ್ಕೆಟ್ ನಮ್ಮ ದೇಹದ ಒಳಗಡೆ ಹೋದರೆ ಏನಾಗುತ್ತೆ ನೋಡಿ. ಈ ಕ್ರೀಮ್ನಲ್ಲಿರೋದು ಟ್ರಾನ್ಸ್ ಫ್ಯಾಟ್. ಇದು ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬನ್ನು ಶೇಖರಣೆ ಆಗುವಂತೆ ಮಾಡುತ್ತದೆ. ಒಂದು ಚಿಕ್ಕ ಕ್ರೀಮ್ ಬಿಸ್ಕೆಟ್ನಲ್ಲಿ ಸುಮಾರು 2 ಚಮಚದಷ್ಟು ಸಕ್ಕರೆ ಇರುತ್ತೆ. ಮಕ್ಕಳು ದಿನಕ್ಕೆ 4ರಿಂದ 5 ಬಿಸ್ಕೆಟ್ ತಿಂದರೆ ಅವರ ದೇಹಕ್ಕೆ ಬೇಕಾದ ಸಕ್ಕರೆ ಪ್ರಮಾಣ ಮಿತಿಮೀರಿ ಹೋಗುತ್ತೆ. ಇದರಿಂದ ಚಿಕ್ಕ ವಯಸ್ಸಿನಲ್ಲೇ ಬೊಜ್ಜು ಬರೋದಕ್ಕೆ ಶುರುವಾಗುತ್ತೆ, ಹಲ್ಲು ಬೇಗನೆ ಹುಳುಕಾಗುತ್ತೆ, ಜೀರ್ಣಕ್ರಿಯೆ ಸಮಸ್ಯೆ ಶುರುವಾಗುತ್ತೆ, ಮಕ್ಕಳಲ್ಲಿ ಹಠ ಮಾಡುವ ಗುಣ ಅಥವಾ ಹೈಪರ್ ಆಕ್ಟಿವಿಟಿ ಹೆಚ್ಚಾಗುತ್ತೆ. ವೀಕ್ಷಕರೇ, ಕಂಪನಿಗಳು ತಮ್ಮ ಲಾಭಕ್ಕಾಗಿ ಆಕರ್ಷಕ ಜಾಹೀರಾತುಗಳನ್ನು ನೀಡಿ ನಮ್ಮನ್ನು ಮರಳು ಮಾಡುತ್ತವೆ. ಪ್ಯಾಕೆಟ್ ಮೇಲೆ ಹಾಲು ಸುರಿಯೋ ಚಿತ್ರ ಇರುತ್ತೆ, ಆದರೆ ಒಳಗಡೆ ಕೇವಲ ಸಕ್ಕರೆ ಮತ್ತು ಎಣ್ಣೆ ಮಾತ್ರ ಇರುತ್ತೆ. ಹಾಗಂತ ಬಿಸ್ಕೆಟನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ನಾವು ಹೇಳಲ್ಲ. ಅಪರೂಪಕ್ಕೆ ಒಮ್ಮೆ ತಿಂದರೆ ತೊಂದರೆ ಇಲ್ಲ, ಆದರೆ ಇದನ್ನೇ ದಿನನಿತ್ಯದ ಅಭ್ಯಾಸ ಮಾಡ್ಕೋಬೇಡಿ. ಮಕ್ಕಳಿಗೆ ಬಿಸ್ಕೆಟ್ ಕೊಡುವ ಮೊದಲು ಪ್ಯಾಕೆಟ್ ಹಿಂದಿರೋ ಇಂಗ್ರೀಡಿಯೆಂಟ್ಸನ್ನು ಓದೋದನ್ನು ಮಾತ್ರ ಮರಿಬೇಡಿ. ಕೃತಕ ಬಣ್ಣ ಮತ್ತು ಸಕ್ಕರೆ ಇರುವ ಪದಾರ್ಥಗಳಿಂದ ದೂರ ಇರಿ. ಜಾಗೃತ ಗ್ರಾಹಕರಾಗಿ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ. ಇದು ಇವತ್ತಿನ ಸುದ್ದಿ ಜಗತ್ತು ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ಜಗತ್ತು.